ಮನಿ ಲವ್ ಮೆಸೇಜ್ ದ ಹಿಡನ್ ಟ್ರೂತ್ ಏನಿದೆ ನಿಮ್ಮ ಪರ್ಸನ್ದು ನೋಡೋಣ. ಹಾಡುಗಳು ನಿನ್ನ ನೆನಪನ್ನು ನನಗೆ ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಓ ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಯೋಚನೆ ಮಾಡ್ತಾ ನೀನು ಬಾಯಿಂದ ಕೇಳಿದಾಗ ಅದು ಹೇಗಿರ್ಬೋದು ಅಂತ ಥಿಂಕ್ ಮಾಡ್ತಾ ಮಾಡ್ತಾ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾರೋ ಪ್ರಪೋಸಿಂಗ್ ಮೂಡಲ್ಲಿ ಇದ್ದಾರೆ ಅಥವಾ ನೀವು ಪ್ರಪೋಸ್ ಮಾಡ್ತೀರಾ ಅಂತ ಯಾರೋ ಕಾಯ್ತಾ ಇದ್ದಾರೆ. ಸೊ ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿತ್ ಮೀ. ನೀನು ನನ್ನ ಜೊತೆ ಹೇಗೆ ಖುಷಿಯಾಗಿದೆಯಾ, ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಕ್ರಾಸ್ ಲೈನ್ ಮಾಡಿಬಿಟ್ಟಿದ್ದೀನಿ, ಲೈನ್ನ ಕ್ರಾಸ್ ಮಾಡಾಯಿತು ನಾನು ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನ ಲಿಮಿಟನ್ನು ನಾನು ಮೀರಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಕೂಡ ಇದೆ. ಸೊ ನಾನು ವಸ್ತುಗಳ ಹಿಂದೆ ಓಡಿಬಿಟ್ಟೆ, ನೀನು ಪ್ರೀತಿಗೆ ಬೆಲೆ ಕೊಡಲಿಲ್ಲ ಅಂತ ಕೂಡ ಅಂದ್ಕೊಂಡಿದ್ದಾರೆ. ಸೊ ನಾನು ಯಾವತ್ತೂ ನಿಮಗೆ ಸಿಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ಅಟ್ರ್ಯಾಕ್ಷನ್ ಇದೆ ನೀನು ಅಂದರೆ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಪ್ರೀತಿನ ಮಾಡ್ತೀನಿ, ಅದ್ರ ಬಗ್ಗೆ ಹೇಳಬೇಕು ನಿನ್ನ ಬಗ್ಗೆ, ಬಟ್ ಹೇಳೋಕ್ಕಾಗ್ತಾ ಇಲ್ಲ. ನೀನು ಅಂದರೆ ತುಂಬ ಫೀಲಿಂಗ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನಾನು ಯಾವತ್ತು ನಿನ್ನನ್ನು ಬೇರೆಯವ್ರ ಜೊತೆ ನೋಡ್ತೀನೋ ಅವತ್ತು ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಕೆಲವರು ಬೇರೆಯವ್ರ ಜೊತೆ ನಿನ್ನನ್ನು ನೋಡಿ ನಾನು ನಿನ್ನನ್ನು ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಮ್ಮಿಬ್ಬರ ಸಂಬಂಧನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನಿನಗೋಸ್ಕರ ಎಲ್ಲ ಕಡೆ ನೋಡ್ತಾ ಇರ್ತೀನಿ ನಾನು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಎಷ್ಟು ಕ್ಲೋಸ್ ಇದೆಯಾ ಅಂದರೆ ನಾನು ನಿನಗೆ ಹೇಳೋದಕ್ಕಾಗೋದಿಲ್ಲ, ಬಟ್ ನಿನ್ನನ್ನು ಇನ್ನೂ ಕ್ಲೋಸ್ ಆಗಿ ನಾನು ನಿನಗೆ ಬಿಡೋದಕ್ಕಾಗೋದಿಲ್ಲ. ನನ್ನಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನಿಂದನೇ ಇವತ್ತು ನಾನಾಗಿರೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ದೂರ ಇದ್ದರೂ ಕೂಡ ನಿನ್ನದೇ ನೆನಪು ದಿನವೂ ಮನದಲ್ಲಿ ಅಂತಿದ್ದಾರೆ. ಸೊ ನಾನು ಇಲ್ದಿರ ಹೇಗೆ ಖುಷಿಯಾಗಿದೆಯಾ ಅಂತ ಕೆಲವ್ರು ಕೇಳ್ತಾ ಇದ್ದಾರೆ. ನನ್ನ ಜೊತೆ ಹೇಗೆ ಖುಷಿಯಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಕೆಲವರು. ಐ ವಾಸ್ ಲವ್ ಇನ್ ವಿತ್ ಯು. ಓಕೆ, ಅವ್ರು ಹೇಳ್ತಾ ಇದ್ದಾರೆ, ನಾನಲ್ಲ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು. ಸೊ ನನ್ನ ತಪ್ಪಿಟ್ಕೊಂಡು ನಿನ್ನ ಮೇಲೆ ನಾನು ಗೂಬೇನ ಕೂರಿಸ್ದೆ, ಬೈದೆ, ಸಾರಿ ಅಂತ ಹೇಳ್ತಿದ್ದಾರೆ. ಸೊ ನಿನ್ನ ಜೊತೆ ಸುಳ್ಳು ಹೇಳ್ತಾ ಇದ್ದೀನಿ, ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ಏನೋ ಸುಳ್ಳು ಹೇಳ್ತಿದ್ದಾರೆ. ಸೊ ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ, ಯೋಚನೆ ಮಾಡಿ ಮಾಡಿ ಸಾಕಾಗ್ತಾ ಇದೆ ನನಗೆ ಅನ್ನುವಂಥದ್ದು ಇದೆ. ನೀನೇ ನನ್ನ ಜೀವನದಲ್ಲಿರುವಂಥ ಬೆಸ್ಟ್ ಥಿಂಗ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ತುಂಬ ಹಾಡು ನೆನಪು ಬರ್ತಿದೆ. ಸೊ ನೀನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು, ನೋಡ್ಕೊಳ್ಳಿಲ್ಲ, ತುಂಬ ಕೆಟ್ಟದಾಗಿ ನೋಡಿಕೊಂಡೆ, ಸಾರಿ ಅಂತ ಹೇಳ್ತಿದ್ದಾರೆ. ಹಾಡಿನ ಮುಖಾಂತರ ನಿಮ್ಮ ನೆನಪು ಅವರಿಗೆ ಬರ್ತಾ ಇದೆ. ಸೊ ಜನಗಳ ಮುಂದೆ ನಾನೇನು ಗೊತ್ತಿಲ್ಲದಿರೋ ಥರ ಇದ್ದೀನಿ ಅನ್ನುವಂಥದ್ದು ಇದೆ. ನಿನ್ನಿಂದ ಬೆಟರ್ ಪರ್ಸನ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ನೀವು ಬಿಟ್ಬಿಡ್ತೀರಾ ಅಂತ ನಾನು ನಿನ್ನ ಬಿಟ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಗುಡ್ ನ್ಯೂಸ್ ಒಂದು ಬಂದಿದೆ, ಅದನ್ನು ನಿನ್ನ ಜೊತೆ ಶೇರ್ ಮಾಡಬೇಕು, ಶೇರ್ ಮಾಡೋಕ್ಕಾಗ್ತಿಲ್ಲ, ಸಾರಿ ಅಂತ ಹೇಳ್ತಿದ್ದಾರೆ. ನಿನ್ನ ಜೊತೆ ಇದ್ದರೆ ನನಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ಫೀಲಿಂಗ್ ಕೊಡ್ತೀಯಾ ಮತ್ತೊಮ್ಮೆ ಅಂತ ಹೇಳ್ತಿದ್ದಾರೆ. ನೋ ಅಂತ ಹೇಳಿಬಿಡಿ. ಓಕೆ, ಮೈ ಲೈಫ್ ಈಸ್ ನಾಟ್ ಅಸ್ ಟುಗೆದರ್ ಆ್ಯಸ್ ಇಟ್ ಸೀಮ್. ಸೊ ಕಣ್ಣು ಕಾಣೋ ರೀತಿಲಿ ನನ್ನ ಜೀವನ ಇಲ್ಲ, ನನ್ನ ಜೀವನ ಬೇರೆ ದಿಕ್ಕಲ್ಲೇ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಮಾತುಗಳನ್ನ ಮತ್ತೆ ಮತ್ತೆ ಮೆಲ್ಕು ಹಾಕ್ತಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಐ ಲವ್ ಯು ಅನ್ಕಂಡೀಷ್ನಲಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಒಂದಲ್ಲ ಒಂದು ದಿನ ಮತ್ತೆ ಸಿಗ್ತೀಯಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ಸಮಯ ನಮಗೋಸ್ಕರ ಸರಿ ಇಲ್ಲ ಅನ್ನುವಂಥದ್ದು ಇದೆ. ನಾವಿಬ್ಬರು ಒಬ್ರನ್ನೊಬ್ಬರು ಬಿಟ್ಬಿಡಬೇಕು ದೂರ ಹೋಗಲಿಕ್ಕೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ತುಂಬ ನೆನಪುಗಳು ಕಾಡ್ತಾ ಇದೆ. ಜೊತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಡೀಟೇಲ್ ಆಗಿ ದಿನ ಏನೇನು ಮಾತಾಡ್ತಿದ್ದೋ ಅದನ್ನೆಲ್ಲ ಮಿಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಇದಿಷ್ಟು ನಿಮ್ಮ ಪರ್ಸನಿನ ಅನ್ಟೋಲ್ಡ್ ಟ್ರೂತ್, ಹಿಡನ್ ಟ್ರೂತ್. ಓಕೆ, ತುಂಬ ಡಿಫ್ರೆನ್ಸ್ ಇದೆ ಮುಂಚೆಗೂ ಈಗಿಗೂ. ಸೊ ಹೇಗೆ ವ್ಯತ್ಯಾಸನ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ನೋಡ್ತಿದ್ರೆ ನನ್ನನ್ನೇ ನಾನು ಕಳ್ಕೊಂಬಿಡ್ತೀನಿ ಅನ್ನುವಂಥದ್ದು ಇದೆ. ಐ ವಿಶ್ ಥಿಂಗ್ಸ್ ಕುಡ್ ಬಿ ಡಿಫ್ರೆಂಟ್. ಸೊ ಬೇರೆ ರೀತಿಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನುವಂಥದ್ದು ಇದೆ ಇಲ್ಲಿ. ಸೊ ನಿಮ್ಮ ಪ್ರೇಮಿ ನಿಮ್ಮ ಬಗ್ಗೆ ಏನು ಹೇಳ್ತಾರೋ, ನೀವು ಅವ್ರ ಬಗ್ಗೆ ಏನು ಹೇಳ್ತೀರೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇದಿಷ್ಟು ನಿಮ್ಮ ಫೀಲಿಂಗ್ಸ್ ಸಂದೇಶ ನಿಮಗೆ ಬಂದಿರೋ ಅಂಥದ್ದು. ಇಟ್ಸ್ ಎ ಜನರಲ್ ರೀಡಿಂಗ್. ನಿಮ್ಮದು ಆಗಿರ್ಬೋದು ಅಥವಾ ಅವ್ರದ್ದು ಆಗಿರ್ಬೋದು. ಅವ್ರದ್ದಾಗಿದ್ರೂ ಓಕೆ, ನಿಮ್ಮದಾಗಿದ್ರೂ ಓಕೆ.
ಅನ್ವಯಿಸಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಬಾಯ್.